ನಮ್ಮ ಅಲ್ಪಸಂಖ್ಯಾತರಿಗೆ ಬೆಲೆ ಕೊಟ್ಟಿಲ್ಲ ಅವರು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಬರಲ್ಲ. ಸಮೀರ್ ಅಹಮದ್ ಅವರಿಗೆ ಆದ ಅವಮಾನಕ್ಕೆ ಉತ್ತರ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ, 100% ಹಾಗೆ ಆಗುತ್ತೆ. ನೀವೇನು ಯೂತ್ಸ್ ರೆಡಿ ಇದೀರಿ, ನಿಮ್ಮ ಮನೆಯವರೆಲ್ಲ ರೆಡಿ ಇರಬೇಕಲ್ಲ? 100% ರೆಡಿ ಇದ್ದಾರೆ ಸರ್, ಅವರು 100%. ನಾನು ಕಾಂಗ್ರೆಸ್ ಓಟ್ ಆಗಿದೆ. ಈ ಸತಿ ಆಟ ಕಲಿಸ್ತೀವಿ ನಾವು. ಖಂಡಿತವಾಗಿ ನಾವು ಸೋಲಿಸ್ತೀವಿ ಅವ್ರಿಗೆ. ನಾವು ನಮ್ಮ ಓಟಿಂದಾನೆ ನಾವು ML ಆಗಿರೋದು, ಸುಮ್ಮನೆ ಆಗ್ಬಿಟ್ರ ಅವರು. ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿದ್ರು? ಯಾವನು ಮಾತಾಡಂಗಿಲ್ಲ ML ಅಂದ್ರು. ಯಾಕೆ? ನಮ್ಮ ಹಕ್ಕು ನಾವು ಮಾತಾಡ್ಬಾರ್ದಾ? ಇದೇ ಕಾಂಗ್ರೆಸ್ ಅವರು, ಅದು ಯಾವನ್ ಮಾತಾಡ್ತಾನೆ? ಸಿದ್ದರಾಮಯ್ಯಗೆ ಗೊತ್ತಾಯ್ತು ಸಮೀರ್ ಅಹಮದ್ ಬಂದಿಲ್ಲ ಅಂದ್ರೆ ಒಳ್ಳೇದಂತ ಹೇಳಿದಕ್ಕೆ ಅವ್ರ ಹಿಂದ್ಗಡೆ ಚಮಚ ಅವರು ನಿಂತ್ಕೊಂಡಿದ್ರಲ್ಲ, ಅವರೆಲ್ಲ ನಗಿತಾವ್ರಲ್ಲ, ಅದು ಹೆಂಗೆ? ಸಾದಿಕ್ ಪೈಲ್ವಾನ್ ಎಲ್ಲ ಪಾಪ ಕೈ ಕೊಟ್ರಲ್ಲ ನಿಮ್ಗೆ. ಅವ್ರ ಹಿಂದೆ ಜನ ಯಾರು ಹೋಗಿಲ್ಲ ಸರ್, ಅವ್ರ ಮನೆ 4 ಓಟ್ ಹೋಗುತ್ತೆ ಅಷ್ಟೇ. ಮುಸ್ಲಿಂ ಕಮ್ಯುನಿಟಿ ಓಟ್ ಬೇಕು ಇವ್ರಿಗೆ ಅಷ್ಟೇ, ಮುಸ್ಲಿಂ ಇಶ್ಯೂಸ್ ಬೇಡ ಇವ್ರಿಗೆ. ಆದ್ರೆ ಇಲ್ಲಿ ಭಿಕ್ಷೆ ಬೀಳಕ್ಕೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಭಿಕ್ಷೆ ಬೀಳಕ್ಕೆ ಇಲ್ಲಿ ಬರ್ತಾರೆ ಇವರು. ಮಲ್ಪಾಡು ಅಪ್ನ ಹುಡ್ಕ ಡ್ರಗ್ ಅಡಿಕ್ಟಿವ್ ಇವನ್ ಏನ್ ಸರ್ ಮೆಸೇಜ್ ಕೊಡೋದು ನಮ್ಮ ಕಮ್ಯುನಿಟಿ ಬಗ್ಗೆ? ನೋಡಿ ಸರ್, ಇವ್ರು ಏನ್ ತಿಳ್ಕೊಂಡ್ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು, ಗುಲಾಮ್ಗಿರಿ ಮಾಡ್ಕೊಂಡು ಇರ್ಬೇಕು ಇವ್ರ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ಈ ಸಲ ಡೈಮಂಡ್ ಗ್ಯಾರಂಟಿ. ಎಲ್ಲರೂ ನಮ್ಮ ಮುಸ್ಲಿಂ ಸಮಾಜ ಇವತ್ತು ಎಲ್ಲರೂ ದುವಾ ಮಾಡಿದ್ದಾರೆ, ಎಲ್ಲ ಕಡೆ ದುವಾ ಆಗಿದೆ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಬರಲ್ಲ. ಈ ಸಲ ಡೈಮಂಡ್ ಆದಿಲ್ ಬಾಷಾ ಅಭಿವೃದ್ಧಿಗೆ ಮುಂದೆ ಬರೀತಾರೆ. ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಸರ್ ಏನ್ ಅನ್ಕೋಬೇಕು? 35 ವರ್ಷದಿಂದ ನಮ್ಮಿಂದ ಸ್ಟಾರ್ಟ್ ಆಗಿದ್ರು ಅವರು, ನಮ್ಮಿಂದ ಅವರು ಖತಮ್ ಸರ್, ಈಗ ಫಿನಿಶ್. ನಮ್ಮಿಂದಾನೇ ಫಿನಿಶ್ ಅವರು. ನಮ್ಮ ಅಲ್ಪಸಂಖ್ಯಾತರಿಗೆ ಬೆಲೆ ಕೊಟ್ಟಿಲ್ಲ ಅವರು. 2 ವರ್ಷ SS ಮಲ್ಲಿಕಾರ್ಜುನಜಿ ಅವರು ನಮ್ಗೆ ಬೆಲೆ ಕೊಟ್ಟು ಅವರು ನಮ್ಗೆ ಒಂದು ದಾರಿಗೆ ಕರ್ಕೊಂಡು ಹೋಗ್ತಿದ್ರೆ, ಅವರಿಗೆ ಇನ್ನೂ ಕೊನೆ ತನಕ ಟೈಮ್ ಇತ್ತು, ಅವ್ರಿಗೆ ನಾವು ಅವಕಾಶ ಮಾಡಿ ಕೊಡ್ತಿದ್ವಿ. ನಮ್ಗೆ ಬೆಲೆ ಕೊಟ್ಟಿಲ್ಲ, ಯಾವುದೇ ಕಾರಣಕ್ಕೆ ಬೆಲೆ ಗೊತ್ತಿಲ್ಲ ಅವ್ರು ನಮ್ಗೆ. 100% ನಮ್ಮ ಮುಸ್ಲಿಂ ಸಮಾಜ 75% ಎಲ್ಲರೂ ಒಂದಾಗಿದ್ದಾರೆ, ಒಂದಾಗಿ ಆಗ್ತಾರೆ ಸರ್. ಸರ್, ಒಲೆಮಾಗಳಿಗೆ ಆದ ಅವಮಾನ, ಸಮೀರ್ ಅಹಮದ್ ಅವರಿಗೆ ಆದ ಅವಮಾನಕ್ಕೆ ಉತ್ತರ ಸಿಗುತ್ತಾ? ಸರ್ 100% ಖಂಡಿತವಾಗ್ಲೂ ಸಿಗುತ್ತೆ, 100% ಹಾಗೆ ಆಗುತ್ತೆ. ಎಲ್ಲ ನಮ್ಮ ಯುವಕರು ಮನಸ್ಸಿನಾಗೆ ಇಟ್ಕೊಂಡಾರೆ ಯಾರಿಗೆ ಮಾಡ್ಬೇಕಂತ ಹೇಳಿ. ಎಲೆಕ್ಷನ್ ವೋಟಿಂಗ್ ದಿವಸ ಗೊತ್ತಾಗುತ್ತೆ ಸರ್. ಈಗ ಕೆಲವೊಂದು ಮುಸಲ್ಮಾನ್ ಲೀಡರ್ಗಳೆಲ್ಲ ಕಾಂಗ್ರೆಸ್ ಸಪೋರ್ಟ್ ಹೋಗ್ತಿದಾರಲ್ಲ ಸರ್, ಅವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಸುಮ್ಕೆ ಅಲ್ಲಿದ್ದಾರೆ ಅವರು. ಕಾಂಗ್ರೆಸ್ ಪಾರ್ಟಿಯಿಂದ ಒತ್ತಡ ಇದೆ ಅವರಿಗೆ, ಒತ್ತಡದಿಂದ ಅವ್ರು ಇದ್ದಾರೆ. ಅವರಿಗೆ ಸಮಾಧಾನ ಇಲ್ಲ ಮನಸ್ಸಿಗೆ. ಕಾಂಗ್ರೆಸ್ ಇಂದ ಮೇಲೆಯಿಂದ ಒತ್ತಡ ಇದೆ, ಅದಕ್ಕೋಸ್ಕರ ಅವ್ರು ಸಮಾಧಾನದಿಂದ ಇದ್ದಾರೆ. ಅವರಿಗೂ ಮನಸ್ಸಿನಾಗ ಬಹಳ ನೋವು ಇದೆ ಸರ್. ಕೆಲವು ಲೀಡರ್ಸ್ ಏನ್ ಮಾಡ್ಕೊಂಡಾರೆ, ಅಲ್ಲಿ ಸ್ವಲ್ಪ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವರು ಈ ಕಡೆ ಬರ್ಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಅವ್ರು ಈ ಕಡೆ ಬರ್ಲಿಕ್ಕೆ ಏನಾದ್ರು ಮಾಡ್ಕೊಂಡಿದ್ರೆ ಅವರು ಮೇಲಿಂದ ಒತ್ತಡ ಆಗ್ತಾರೆ. ಈ ಕಡೆ ದುಡ್ಡಿನ ಬ್ಯಾಂಕಿನ ಏನೇ ಸಮಸ್ಯೆ ಆಗಿರ್ಲಿ ಅಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಇಷ್ಟು ವರ್ಷ ನೀವು ನೋಡ್ಕೊಂಡ್ ಬಂದಿರ, ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದೀವಿ. ಅಲ್ಲಿ ಹೋಗಿ ಅವ್ರ ಮನೆ ಬಾಗ್ಲು ಮುಂದೆನೆ ಹೋಗಿ ನಿಂತ್ಕೊಳ್ಳೋದೇ ಹೊರತು ಒಳಗೆ ಏನು ಕರೆಸ್ಕೊಂಡು ನಾವು ನಮ್ದೇನು ಕಷ್ಟ ಸುಖ ದುಃಖ ಏನು ಮಾತಾಡೋದು ಏನು ಕೇಳಲ್ಲ. ಅಲ್ಲಿ ಹೋದ್ರು ಆಯ್ತಪ್ಪ ಹೋಗ್ರಿ ಆಮೇಲೆ ಬರ್ರಿ ಅಂತಾನೆ ಕೇಳ್ಕೊಂಡ್ ಬರ್ತಿರೋದು. ಅದಕ್ಕೋಸ್ಕರ ಈ ಸತಿ ಏನಿದ್ದಾರೆ, ನೀವೇನು ಯೂತ್ಸ್ ರೆಡಿ ಇದೀರಿ, ನಿಮ್ಮ ಮನೆಯವರೆಲ್ಲ ರೆಡಿ ಇರಬೇಕಲ್ಲ? 100% ರೆಡಿ ಇದ್ದಾರೆ ಸರ್, ಅವರು 100%. ನಮ್ಮ ಅಪ್ಪನೂ ಕಾಂಗ್ರೆಸ್ ಓಟ್ ಆಗಿದೆ, ನಮ್ಮ ತಾತನೂ ಕಾಂಗ್ರೆಸ್ ಓಟ್ ಆಗಿದೆ. ಈ ಸತಿ ಆಟ ಕಲಿಸ್ತೀವಿ ನಾವು. ಈ ಸತಿ ನಾವು HDPಗೆ ಮಾಡಿಲ್ಲ ನಮ್ಗೆ. ಸರ್ 80% ನಾವು ಓಟ್ ಹಾಕ್ಬಿಟ್ಟು ಕಳ್ಸಿನಾಗ ನಾವು ಮಾಡ್ತಾ ಇರೋದು. ಅವ್ರು ಏನು ಸುಮ್ನೆ ಮಾಡ್ತಾ ಇಲ್ಲ, ಅವ್ರ ಮನೆಯಿಂದ ಏನು ತಂದು ಕೊಡ್ತಾ ಇಲ್ಲ. ನಮ್ಮ ಹಕ್ಕಿಂದ ನಾವು ಓಟ್ ಹಾಕ್ಬಿಟ್ಟು ಅವ್ರಿಗೆ ಹಾಕಿರೋದು. ಇವ್ರು ರಿಜ್ವಾನ್ ಅರ್ಷದ್ ಹೇಳ್ತಾರಲ್ಲ, RSS ಸಂಘ ಪರಿವಾರ ಅಂತ, RSS ಸಂಘ ಪರಿವಾರ ತಗೊಂಡ್ ಬಂದಿದ್ಯಾರು? ಇದೇ ಕಾಂಗ್ರೆಸ್ ಅವರು. ಅವ್ರಿಗೆ ಈ ಕಿತ್ತ ನಾವು ಇದ್ರಲ್ಲಿ ಖಂಡಿತವಾಗಿ ನಾವು ಸೋಲಿಸ್ತೀವಿ ಅವ್ರಿಗೆ. ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಅಷ್ಟೊಂದು ನಡೀತಾ ಇತ್ತಲ್ಲ, ಅದ್ರಲ್ಲಿ ಯಾರು ಮಾತಾಡಿದ್ದಾರೆ?
ಯಾರು ಕಾಂಗ್ರೆಸ್ ಅವ್ರು ಮಾತಾಡಿಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವ್ರು ಮಾತಾಡಿರೋದು, ಅವ್ರ ಮೇಲೆ ಕೇಸ್ ಪ್ರಾಬ್ಲಮ್ ಆಯ್ತು. ಅಷ್ಟೋಯ್ತಲ್ಲ, ಯಾರು ಮಾತಾಡಿದ್ರು? ಬಿಜೆಪಿ ಅವ್ರು ಮಾತಾಡಿದ್ರ, ಇಲ್ಲ ಕಾಂಗ್ರೆಸ್ ಅವ್ರು ಮಾತಾಡಿದ್ರ, ಜಮೀರ್ ಅಹಮದ್ ಅವ್ರು ಮಾತಾಡಿದ್ರ, ರಿಜ್ವಾನ್ ಅರ್ಷದ್ ಅವ್ರು ಮಾತಾಡಿದ್ರ? ಯಾವನು ಮಾತಾಡಿಲ್ಲ. ಜಮೀರ್ ಅವ್ರದ್ದು 5 ಸ್ಟಾರ್ ಹೋಟೆಲ್ ವಕ್ಫ್ ಆಸ್ತಿ ನಾವು ನಮ್ಮ ಓಟ್ ಹಾಕ್ಬಿಟ್ಟಲ್ಲ ಅವ್ರು ಗೆಲ್ಸಿರೋದು. ಅವ್ರಿಗೆ ನಾವು ನಮ್ಮ ಓಟಿಂದಾನೆ ಅವ್ರು ML ಆಗಿರೋದು. ಏನು ಸುಮ್ಮನೆ ಆಗ್ಬಿಟ್ರ ಅವರು? ಹೌದು, ಮಾತಾಡ್ಬೇಕಿತ್ತಲ್ಲ. ಹಿಜಾಬ್ ಬಂದ್ರಲ್ಲ, ಏನ್ ಹೇಳಿದ್ರು? DK ಶಿವಕುಮಾರ್ ಅವ್ರು ಏನ್ ಹೇಳಿದ್ರು? ಯಾವನು ಮಾತಾಡಂಗಿಲ್ಲ ML ಅಂದ್ರು. ಯಾಕೆ? ನಮ್ಮ ಹಕ್ಕು ನಾವು ಮಾತಾಡ್ಬಾರ್ದಾ? ನಮ್ಮ ಓಟ್ ಹಾಕ್ಬಿಟ್ಟು ಅವ್ರಿಗೆ ML ಮಾಡ್ಸಿರೋದು. ಅವ್ರು ಮಾತಾಡಲಿಲ್ಲ, ಯಾರು ಮಾತಾಡ್ಬೇಕು? ಅದಕ್ಕೆ ನಾವು ಅಫ್ಸರ್ ಇಲ್ಲಿ ಮುಸ್ಲಿಮ್ಸ್ 80,000 ಓಟ್ ತಗೊಂಡ್ರೆ ಈಗ. ಸರ್, ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ವೋಟ್ ಹಾಕ್ಬೇಡಿ, ಅದು ಬಿಜೆಪಿಗೆ ಸಪೋರ್ಟ್ ಮಾಡ್ದಂಗೆ ಅಂತ. ಬಿಜೆಪಿ ತಗೊಂಡ್ ಬಂದಿದ್ಯಾರು ಕರ್ನಾಟಕದಲ್ಲಿ? ಅವ್ರದ್ದು 24 ML ಹೋಗಿದ್ರಲ್ಲ ಬಿಜೆಪಿಯಲ್ಲಿ. ಅದು ಯಾವನ್ ಮಾತಾಡ್ತಾನೆ? ಸಿದ್ದರಾಮಯ್ಯಗೆ ಗೊತ್ತಾಯ್ತು, ಮಾತಾಡಕ್ ಹೇಳಿ. 24 ML ಹೋದ್ರಲ್ಲ, ಕರ್ಕೊಂಡ್ ಬರ್ಬೇಕಾಗಿತ್ತು. ತಗೊಂಡ್ ಬಂದಿದ್ಯಾರು ಕರ್ನಾಟಕದಲ್ಲಿ ಬಿಜೆಪಿ? ಇದೇ ಕಾಂಗ್ರೆಸ್ ಅವರು ಇದೇ ML ಏನ್ ಹೇಳಿದ್ರು? ಅವ್ರ ಹಿಂದ್ಗಡೆ ಶಿಶು ಎಲ್ಲ ನಿಲ್ಕೊಂಡಿದ್ರಲ್ಲ. ಸಿದ್ದರಾಮಯ್ಯ ಜಮೀರ್ ಅಹಮದ್ ಬಂದಿಲ್ಲ ಅಂದ್ರೆ ಒಳ್ಳೇದಂತ ಹೇಳಿದಕ್ಕೆ ಅವ್ರ ಹಿಂದ್ಗಡೆ ಚಮಚಗಳು ನಿಲ್ಕೊಂಡಿದ್ರಲ್ಲ, ಅವರೆಲ್ಲ ನಗಿತಾವ್ರಲ್ಲ. ಅದು ಹೆಂಗೆ? ನಿಮ್ ಮುಸಲ್ಮಾನರಲ್ಲೇ ಒಗ್ಗಟ್ಟಿಲ್ಲಲ್ಲ ಇದಾರೆ ಇವಾಗ. ಇದು ಒಡ್ಡಕ್ಕೆ ಇದ್ದಾರೆ. ಇಂಡಿಯಾಗೆ ಒಂದು ಎಲ್ಲ ಕರ್ನಾಟಕಕ್ಕೆ ನಾವು ತೋರಿಸ್ತೀವಿ. ಈ ಸಾದಿಕ್ ಪೈಲ್ವಾನ್ ಎಲ್ಲ ಪಾಪ ಕೈ ಕೊಟ್ರಲ್ಲ ನಿಮ್ಗೆ. ಅವ್ರ ದುಡ್ಡು ವಿಷಯ, ನಾವೇನು ಮಾಡಕ್ಕಾಗಲ್ಲ. ಸರ್, ಹೋರಾಟ ನಿಮ್ದಿದ್ದು ಪರ್ಸನಲ್ ವಿಷಯ ಹಿಂಗಾಗುತ್ತೆ. ಅವ್ರದ್ದು ಹೋರಾಟದ್ದು ಸರ್, ಅವ್ರ ಮೇಲಿಂದ ಒತ್ತಡ ಹಾಕೊಂಡ್ಬಿಟ್ಟು ಅವ್ರ ವೈಯಕ್ತಿಕ ಅದು ಅವ್ರು ಹಿಂದೆ ಜನ ಯಾರು ಹೋಗಿಲ್ಲ ಸರ್. ಅವ್ರ ಮನೆ ನಾಕೌಟ್ ಹೋಗುತ್ತೆ ಅಷ್ಟೇ ನೋಡಿ ಸರ್. 100ಕ್ಕೆ 100 ಅಫ್ಸರ್ ಕೊಡ್ಲಿಪೇಟೆ ಗೆಲ್ತಾರೆ ಸರ್. ಓಕೆ, ಯಾಕೆ ಗೆಲ್ತಾರೆ ಸರ್ ಅಫ್ಸರ್ ಕೊಡ್ಲಿಪೇಟೆ? ಸರ್ ಏನಿಲ್ಲ ಸರ್, ಅವರು ಹೋರಾಟಗಾರರು, ದಲಿತರ ಮತ್ತೆ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರಿಗೆ ಧ್ವನಿಯಾಗಿದ್ದಾರೆ. ಮತ್ತೆ ನಮಗೆ ಈ ಸತಿ ದಾವಣಗೆರೆಯಲ್ಲಿ ಟಿಕೆಟ್ ಮಿಸ್ ಆಗಿದೆ ಮುಸ್ಲಿಮರಿಗೆ. ಅದಕ್ಕೋಸ್ಕರ ನಾವು ಅಫ್ಸರ್ ಕೊಡ್ಲಿಪೇಟೆ ವೋಟ್ ಮಾಡ್ತೀವಿ. ಬಟ್ ತುಂಬಾ ಜನ ಮುಸಲ್ಮಾನರು ನಾವು ಕಾಂಗ್ರೆಸ್ನ ಗೆಲ್ಲಿಸ್ತೀವಿ, ನೆಕ್ಸ್ಟ್ ಟೈಮ್ ಅವಕಾಶ ಕೊಡ್ತಾರೆ, 28 ಕಾದು ನೋಡೋಣ ಅಂತಾರಲ್ಲ. ಇಲ್ಲ ಸರ್, ಈ ಸತಿ ಎಲ್ಲ ನಮ್ಮ ಜೊತೆ ಇದ್ದಾರೆ. ಈ ಸತಿ ಸಾಥ್ ಕೊಡ್ತಾರೆ. ಎಲ್ಲರೂ ಹೇಳಿದ್ದಾರೆ, ನೀವು ಇಲ್ಲೇ ಜನ ನೋಡ್ಬೋದು. ಈ ಸತಿ ಗೆಲ್ತೀವಿ. ಓಕೆ ಸರ್, ಹೇಳಿ ಸರ್. ನೋಡಿ ಸರ್, ಇಡೀ ಕರ್ನಾಟಕ ಮುಸಲ್ಮಾನರ ಕಣ್ಣು ದಾವಣಗೆರೆ ಸೌತ್ ಮೇಲೆ ಇದೆ. ಎಲ್ಲಾ ಮರ್ಯಾದೆ ಇರೋದು ಎಲ್ಲಂದ್ರೆ ದಾವಣಗೆರೆ ಏನ್ ಇಲ್ಲಿ ಜನ ಇದಾರೆ, ನಮ್ಮ ಕಮ್ಯುನಿಟಿ, ಪರ್ಟಿಕ್ಯುಲರ್ ಮುಸ್ಲಿಂ ಕಮ್ಯುನಿಟಿ, ಅವ್ರ ಕೈನಲ್ಲಿದೆ. ಮತ್ತೆ ನಮ್ಗಂತೂ ವಿಶ್ವಾಸ ಇದೆ, ಅವರು ನಮ್ಮ ಏನ್ ಮರ್ಯಾದೆ ಇದೆ ಉಳಿಸ್ಕೊಂತಾರಂತ. ಬಟ್ ತುಂಬಾ ಜನ ಮುಸಲ್ಮಾನರು ಬೇರೆ ಬೇರೆ ಜಿಲ್ಲೆ ಅವ್ರು ಹೇಳ್ತಾರೆ ಸರ್, ದಾವಣಗೆರೆ ಮುಸಲ್ಮಾನರು ಉಳಿಸ್ಕೊಳ್ಳಲ್ಲ ಮರ್ಯಾದೆನ ಅಂತ. ನೋಡಿ ಸರ್, ಆತರ ಇದ್ದಿದ್ರೆ ಇಡೀ ಕರ್ನಾಟಕ ಇಂದ ಬೇರೆ ಬೇರೆ ಕ್ಷೇತ್ರದಿಂದ ಬಂದ್ಬಿಟ್ಟು MLAs ಮತ್ತೆ ಮಿನಿಸ್ಟರ್ ಯಾಕೆ ಕೆಲಸ ಮಾಡ್ತಾರೆ ಸರ್? ಅವ್ರಿಗೆ ಭಯ CM, DCM, ಮಿನಿಸ್ಟರ್ಸ್ 3 ದಿವಸ ಬಂದ್ಬಿಟ್ಟು ಆಲ್ಟ್ ಹಾಕ್ಬಿಟ್ಟಿದ್ದಾರೆ. ಬೇರೆ ಯಾವ್ದೇಳಿ ಮುಸ್ಲಿಂ ಕಮ್ಯುನಿಟಿ ಓಡ್ಬೇಕು ಇವ್ರಿಗೆ ಅಷ್ಟೇ. ಮುಸ್ಲಿಂ ಇಶ್ಯೂಸ್ ಬೇಡ ಇವ್ರಿಗೆ. ಏನಾದ್ರೂ ಮುಸ್ಲಿಂ ಇಶ್ಯೂಸ್ ಆದ್ರೆ 1 MLA ಬರಲ್ಲ, ಪರ್ಟಿಕ್ಯುಲರ್ ನಮ್ಮ ಮುಸ್ಲಿಂ ಕಮ್ಯುನಿಟಿ MLA ಬರಲ್ಲ ಅಲ್ಲಿ. ಆದ್ರೆ ಇಲ್ಲಿ ಭಿಕ್ಷೆ ಬೀಳಕ್ಕೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಭಿಕ್ಷೆ ಬೀಳಕ್ಕೆ ಇಲ್ಲಿ ಬರ್ತಾರೆ ಇವರು. ಬ್ಯಾಂಗ್ಳೂರ್ನಲ್ಲಿ NA ಹ್ಯಾರಿಸ್ BDA ಚೇರ್ಮನ್. ಈ ಅಪ್ಪ ನಮ್ಮ ಮುಸ್ಲಿಂ ಕಮ್ಯುನಿಟಿ ಅವನೇ. ನಾನು ತನ್ನಿಸಂದ್ರ ಬ್ಯಾಂಗ್ಳೂರ್ ನಾನು. ತನ್ನಿಸಂದ್ರನಲ್ಲಿ ಇವ್ರದೇ ಚೇರ್ಮನ್ಶಿಪ್ ನಲ್ಲಿ ವಿತೌಟ್ ನೋಟಿಫಿಕೇಶನ್ 150 ಮನೆ ಡೆಮಾಲಿಷನ್ ಮಾಡಿದ್ರು ಇವರು. ಒಂದು ವಿಸಿಟ್ ಇಲ್ಲ. BDA ಚೇರ್ಮನ್ ನಾಚಿಕೆ ಆಗ್ಬೇಕು. ಇವ್ರ ಮಗ ಹೇಳ್ತಾನೆ, ಮೋಲಿ ಟೋಪಿ ಮತ್ತೆ ಗಡ್ಡ ಬಗ್ಗೆ ಮಾತಾಡ್ತಾನೆ. ಇವಂದು ಹಿಸ್ಟ್ರಿ ತೆಗ್ದು ನೋಡಿ ನೀವು. 2018 ನಲ್ಲಿ ಹೋಗ್ಬಿಟ್ಟು ಇವನು ಪಬ್ ಒಳಗಡೆ ಹೊಡಿತಾನೆ ಇವನು ವಿದ್ವತ್ಗೆ. 2020 ನಲ್ಲಿ ಹಿಟ್ ಅಂಡ್ ರನ್ ಕೇಸು 107 ದಿವಸ ಜೈಲಿನಲ್ಲಿ ಹೋಗಿ ಬರೋದು. ಇವನ್ ಯಾವ ನೈತಿಕತೆ ಇದೆ ಇವ್ನು ಮಾತಾಡಕ್ಕೆ ಇವನ್ಗೆ? ಓಕೆ ಸರ್, ಮುಸಲ್ಮಾನರಿಗೆ ಹೇಗಿರ್ಬೇಕು ಅನ್ನೋದನ್ನ ಕುರಾನ್ ಚೆನ್ನಾಗಿ ಹೇಳ್ಕೊಟ್ಟಿದೆ. ನಲಪಾಡ್ ಅಂತವ್ರ ಅವಶ್ಯಕತೆ ಇದೆಯಾ ಅಂತ ನನಗೆ. ಸರ್, ನಲ್ಪಾಡು ಒಬ್ನ ಕುಡ್ಕ, ಡ್ರಗ್ ಅಡಿಕ್ಟ್ ಇವನು. ಏನ್ ಸರ್ ಮೆಸೇಜ್ ಕೊಡೋದು ನಮ್ಮ ಕಮ್ಯುನಿಟಿ ಬಗ್ಗೆ? ಇವನು ಯಾವ್ದಾದ್ರು ಮುಸ್ಲಿಂ ಬಗ್ಗೆ ಯಾವ್ದಾದ್ರು ಇಶ್ಯೂ ಎತ್ತಿದಾನ? ಇವನು ಕಮ್ಯುನಿಟಿ ಬಗ್ಗೆನೇ ಗೊತ್ತಿಲ್ಲ. ಅಂದ್ರೆ ಕಾಂಗ್ರೆಸ್ ಗೆ ಲಾಯಲ್ ಆಗಿದ್ರೆ ಮಾತ್ರ ಮುಸಲ್ಮಾನರ? ನೋಡಿ ಸರ್, ಇವ್ರು ಏನ್ ತಿಳ್ಕೊಂಡ್ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು, ಗುಲಾಮ್ಗಿರಿ ಮಾಡ್ಕೊಂಡು ಇರ್ಬೇಕು ಇವ್ರ ಜೊತೆ. ಅವಾಗ್ರೆ ಇವರು ಲಾಯಲಿಟಿ ತೋರಿಸಿದ್ರೇನೆ ಇವ್ರಿಗೆ ಏನು ಮುಸಲ್ಮಾನರು ಅವ್ರ ಜೊತೆಲಿ ಇದಾರಂತ. ಸರ್, ಈ ಕಾಂಗ್ರೆಸ್ ನಲ್ಲಿ 2 ಗುಂಪಿದೆ. ಜಮೀರ್ ಅಹಮದ್ ಪರ ಒಂದು ಗುಂಪು, ಜಮೀರ್ ಅಹಮದ್ ಅವ್ರನ್ನ ತುಳಿಯೋದಕ್ಕೆ ಇನ್ನೊಂದು ಮುಸ್ಲಿಂ ಗುಂಪು. ಏನಾಗುತ್ತೆ ಇದು ಕಮ್ಯುನಿಟಿ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ? ನೋಡಿ ಸರ್, ಇದು ಬಂದ್ಬಿಟ್ಟು ಜಮೀರ್ ಅಹಮದ್ ಲೀಡರ್ಶಿಪ್ ನ ಮುಗ್ಸಕ್ಕೆ ಪ್ರಯತ್ನ ಪಡ್ತಾ ಇರೋದು. ರಿಜ್ವಾನ್ ಅರ್ಷದ್ ಮೈಸೂರಿಂದ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಗೆದ್ದಿರೋದವನು. ರಿಜ್ವಾನ್ ಅರ್ಷದ್ ಏನು ಅವನು 2 ಸತಿ MP ಸೋತಿರೋದು. ಇವನ್ ಗೊತ್ತಿಲ್ಲ ಹೆಂಗೆ ಜಾಫರ್ ಶರೀಫ್ಗೆ ಮುಗಿಸಿದ್ದಾರೆ, CM ಇವರು ಮುಗಿಸಿದ್ದಾರೆ, ರೋಷನ್ ಬೇಗು ಮುಗಿಸಿದ್ದಾರೆ. ರಿಜ್ವಾನ್ ಅರ್ಷದ್ ಕಾಲ ಬರುತ್ತೆ ಅವನಿಗೂ ಮುಗಿಸ್ತಾರೆ. ಅವ್ನು ಏನೋ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಏನೋ ನಾವು ಇಲ್ಲಿ ಇದ್ರೆ ಪ್ರಾಂಪ್ಟ್ ಆಗಿ ಇದ್ರೆ ನಮ್ಗೆ ಬೆಳೆಸ್ತಾರಂತ.
ವೇಟ್ ಅಂಡ್ ವಾಚ್ ಮಾಡ್ಲಿ, ಅವ್ರದ್ದು ಲೀಡರ್ಶಿಪ್ ಮುಗಿಸ್ತಾರೆ ನೋಡಿ. ಬಟ್ ಈ ದಾವಣಗೆರೆ ಲೋಕಲ್ ಮುಸಲ್ಮಾನರು ಕಾಂಗ್ರೆಸ್ ಮತ್ತು ಮಲ್ಲಿಕಾರ್ಜುನ್ ಅವ್ರ ಫ್ಯಾಮಿಲಿನ ಬಿಟ್ಟು ಹೊರಗಡೆ ಬರೋದೇ ಇಲ್ಲ ಅಂತಾರಲ್ರಿ ಸರ್? ಆ ಥರ ಏನಿಲ್ಲ. ನಮ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದ್ವಿ. ಚೆಕ್ ಮಾಡುವಾಗ ಈ ಸತಿ ಪಾಠ ಕಲಿಸ್ತಾರೆ ದಾವಣಗೆರೆ ಜನರು, ಯಾಕಂದ್ರೆ ಗ್ರೌಂಡ್ ಚೆಕ್ ಮಾಡಿದ್ವಿ ನಾವು. ಒಂದು ವೇಳೆ ಸರ್ ಈ ಹೋರಾಟ, ಈ ಸ್ವಾಭಿಮಾನದ ಹೆಸರಲ್ಲಿ ನಡೀತಾ ಇರುವಂತಹ ಹೋರಾಟದಲ್ಲಿ ಹಿನ್ನಡೆ ಆದ್ರೆ ಇದನ್ನ ಕರ್ನಾಟಕದ ಎಲ್ಲಾ ಮುಸಲ್ಮಾನರು ಏನಂತ ಕನ್ಸಿಡರ್ ಮಾಡ್ತಾರೆ ಅಂತ ನೋಡಿ ಸರ್, ಏನಾದ್ರು ಹಿಂದೆ ಆದ್ರೆ ಕರ್ನಾಟಕ ಮುಸ್ಲಿಮರು ಏನ್ ಒಂದು ಇದ್ ಮಾಡ್ತಾರಂದ್ರೆ ಕನ್ಸಿಡರ್ ಮಾಡ್ತಾರಂದ್ರೆ, ನೋಡಿ ಇಲ್ಲಿ ಏನ್ ಮಾಡಿದಾರಂದ್ರೆ ಇವರು ಇಡೀ ರಿಸೋರ್ಸು, ಮನಿ ಪವರ್, ಮ್ಯಾನ್ ಪವರ್, ಮೀಡಿಯಾ ಪವರ್ ನಿಮ್ಗೆ ಗೊತ್ತಿರ್ಬೋದು. ಒಟ್ಟಲ್ಲಿ ಪಾಠ ಕಲಿಸ್ಬೇಕು ಅನ್ನೋದು ಶತಸಿದ್ಧ. 100% ಪಾಠ ಕಲಿಸ್ತಾ ಇದ್ದಾರೆ. ನಮ್ಗೂ ನಂಬಿಕೆನೂ ಇದೆ. ದಾವಣಗೆರೆ ನಮ್ಮ ಯುವಕರ ಮೇಲೆ ಮತ್ತೆ ನಮ್ಮ ಏನು ವಯಸ್ಸವ್ರು ಇದ್ದಾರೆ, ಮಹಿಳೆ ಮೇಲೆ ವಿಶ್ವಾಸ ಇದೆ. ಎಷ್ಟು ಬರ್ಬೋದು ಸರ್ SDPI ವೋಟ್ಸ್? ನೋಡಿ ಸರ್, ಈ ಸತಿ ನಾವು SDP ಗೆಲ್ಲತ್ತೆ 100%. 80 to 85,000 ಮುಸಲ್ಮಾನ್ ವೋಟ್ ಇದೆ, 35,000 ದಲಿತ್ ವೋಟ್ ಇದೆ, ಮತ್ತೆ ST ವೋಟ್ 17,000 ಇದೆ, ಲಿಂಗಾಯತ್ ವೋಟ್ ಬೇರೆ 35,000 ವೋಟೇ ಇರೋದು. ಎಲ್ಲ ಅಹಿಂದ ವರ್ಗ ಅವರು ನಮ್ಗೆ ವೋಟ್ ಹಾಕಿ ಗೆಲ್ಸ್ಕೊಡ್ತಾರೆ. ಮತ್ತೆ ನಮ್ಮ ಅಫ್ಸರ್ ಕೊಡ್ಲಿಪೆಟ್ಟು ಅಸೆಂಬ್ಲಿಗೆ ಹೋಗ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.